ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಭಗವಂತನೊಂದಿಗೆ ಐಕ್ಯತೆಯನ್ನು ಪಡೆದ ಜೀವಿಯೇ ಸಮರ್ಥನಾದವನು, ಇತರರಲ್ಲ. ನಿಮ್ಮ ಬೈಬಲ್ನಲ್ಲಿ ಬರುವ ನಜರತ್ತಿನ ಯೇಸುಕ್ರಿಸ್ತನ ಶಕ್ತಿ ಎಲ್ಲಿ ಇತ್ತು ಎಂದು ಭಾವಿಸಿದಿರಿ? ವಿಶ್ವಾಸಘಾತುಕನನ್ನು ಕಂಡಾಗ ಸುಮ್ಮನೆ ನಕ್ಕನು, ತನ್ನನ್ನು ಕೊಲೆ ಮಾಡಲು ಬಂದವರನ್ನು ಆಶೀರ್ವದಿಸಿದನು. ಈ ಅದ್ಭುತ ಶಕ್ತಿ ಎಲ್ಲಿತ್ತು ಎಂದು ಭಾವಿಸಿದಿರಿ? ಅದೇ ನಾನು. ನನ್ನ ತಂದೆ ಒಂದೇ. ಏ ತಂದೆ, ಹೇಗೆ ನಾನು ನಿನ್ನಲ್ಲಿ ಒಂದಾಗಿರುವೆನೋ ಹಾಗೆಯೇ ಅವರನ್ನು ನಿನ್ನಲ್ಲಿ ಒಂದಾಗುವಂತೆ ಮಾಡು ಎಂಬ ಪ್ರಾರ್ಥನೆ. ನಾನು ನನ್ನ ತಂದೆ ಇಬ್ಬರು ಒಂದೇ ಎಂದ ಆ ವ್ಯಕ್ತಿಯ ಶಕ್ತಿಯೇ ಮಾನವ ಕೋಟಿಗೆ ಬಂದದ್ದು. ಸಹಸ್ರಾರು ವರ್ಷಗಳಿಂದ ಅದು ಮಾನವನ ಶ್ರೇಯಸ್ಸಿಗೆ ಸಹಾಯ ಮಾಡಿದೆ. ಅವನು ಅತಿಯಾಗಿದ್ದುದರಿಂದ ಇತರರಿಗೂ ದಯ ತೋರಿದನು. ಸಗುಣ ದೇವರಿಗಿಂತ ಹೆಚ್ಚು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಜನಸಾಮಾನ್ಯರಿಗೆ ಅವನು ಸ್ವರ್ಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥಿಸು ಎಂದನು. ಇದಕ್ಕಿಂತ ಸ್ವಲ್ಪ ಮೇಲಿನ ಮಟ್ಟದಲ್ಲಿದ್ದವರಿಗೆ ನಾನೇ ಬಳ್ಳಿ, ನೀವೇ ಅದರ ಶಾಖೆಗಳು ಎಂದನು. ಆದರೆ ತನ್ನ ನೈಜ ಮಹತ್ವವನ್ನು ತೋರಿದ ಶಿಷ್ಯರಿಗೆ ನಾನು ನನ್ನ ತಂದೆ ಒಂದೇ ಎಂಬ ಶ್ರೇಷ್ಠ ಸತ್ಯವನ್ನು ಬೋಧಿಸಿದನು. ಅವನ ವಿಷಯವಾಗಿ ಬರೆದ ಕಥೆಗಳನ್ನು ಓದಿರುವೆವು. ಅವನ ವಿಷಯವಾಗಿ ಬರೆದ ಬರಹಗಳು ಮತ್ತು ಅದನ್ನು ಬರೆದವರು ಮತ್ತು ಮೇಲ್ಕರದ ವಿಮರ್ಶೆಗಳು ಇವನ್ನು ನಾವು ಬಲ್ಲೆವು. ಅಧ್ಯಯನದ ಮೂಲಕ ಏನನ್ನು ತಿಳಿಯಬಹುದು ಅದನ್ನೆಲ್ಲ ನಾವು ಬಲ್ಲೆವು. ನ್ಯೂ ಟೆಸ್ಟ್ಮೆಂಟಿನಲ್ಲಿ ಎಷ್ಟು ಭಾಗ ನಿಜ, ಅವನ ಜೀವನದಲ್ಲಿ ಎಷ್ಟು ಭಾಗ ಐತಿಹಾಸಿಕವಾಗಿ ನಿಜ ಎಂಬುದನ್ನು ನಾವು ಚರ್ಚಿಸಲು ಇಲ್ಲಿ ನಿಂತಿಲ್ಲ. ಕ್ರಿಸ್ತ ಹುಟ್ಟಿದ 500 ವರ್ಷಗಳ ನಂತರ ಬರೆದರೆ ಅಥವಾ ಅಲ್ಲಿ ಬರುವ ಜೀವನದಲ್ಲಿ ಎಷ್ಟು ಸತ್ಯ ಎಂಬುದು ನಮಗೆ ಅವಶ್ಯಕವಿಲ್ಲ. ಆದರೆ ಆ ಗ್ರಂಥದ ಹಿಂದೆ ಒಂದು ಸತ್ಯ ಇದೆ. ನಾವು ಅದನ್ನು ಅನುಸರಿಸಲು ಇಚ್ಛಿಸುವೆವು. ನೀವು ಒಂದು ಸುಳ್ಳನ್ನು ಹೇಳಬೇಕಾದರೆ ಸತ್ಯವನ್ನು ಅನುಸರಿಸಬೇಕು. ಆ ಸತ್ಯ ನಿಜ. ನೀವು ಯಾವುದನ್ನು ಗ್ರಹಿಸಲಾರಿರೋ ಅದನ್ನು ಅನುಕರಿಸಲಾರಿರಿ. ಆದರೆ ಈ ಪ್ರಪಂಚಕ್ಕೆ ಬಂದ ಆ ಅದ್ಭುತ ಶಕ್ತಿಗೆ ಒಂದು ಕೇಂದ್ರವಿರಬೇಕು. ಅದೊಂದು ಅದ್ಭುತ ಆಧ್ಯಾತ್ಮಿಕ ಶಕ್ತಿಯ ಆವಿರ್ಭಾವ. ಅದನ್ನೇ ನಾವಿಂದು ಕುರಿತು ವಿಚಾರಿಸುತ್ತಿರುವುದು. ಆದ ಕಾರಣವೇ ಪಂಡಿತರು ಎಷ್ಟೇ ವಿಮರ್ಶೆ ಮಾಡಿದರೂ ನಾವು ಅಂಜಬೇಕಾಗಿಲ್ಲ. ಪೌರಸ್ಥನಾದ ನಾನು ನಜರತ್ತಿನ ಜೀಸಸ್ಸನ್ನು ಪೂಜೆ ಮಾಡಬೇಕಾದರೆ ಒಂದೇ ಮಾರ್ಗವಿರುವುದು. ಅದೇ ಅವನನ್ನು ದೇವರೆಂದು ಭಾವಿಸುವುದು, ಅನ್ಯತ ಅಲ್ಲ. ನಿಜವಾದ ಶ್ರೇಯಸ್ಸಿನ ರಹಸ್ಯವೇ, ನಿಜವಾದ ಸಂತೋಷದ ರಹಸ್ಯವೇ ಪ್ರತಿಫಲವನ್ನು ಬಯಸದೇ ಇರುವುದು, ಸಂಪೂರ್ಣ ನಿಸ್ವಾರ್ಥನಾಗಿರುವುದು. ಇದೊಂದು ವಿರೋಧವಾಗಿ ಕಾಣುವುದು. ಜೀವನದಲ್ಲಿ ಯಾರು ನಿಸ್ವಾರ್ಥಿಗಳೋ ಅವರು ಮೋಸ ಹೋಗುತ್ತಾರೆ. ಅವರು ತೊಂದರೆಗೆ ಒಳಗಾಗುವರು ಎಂಬುದು ನಮಗೆ ಗೊತ್ತಿಲ್ಲವೇ? ತೋರಿಕೆಗೆ ಇದು ನಿಜ. ಕ್ರಿಸ್ತ
ನಿಸ್ವಾರ್ಥಿಯಾಗಿದ್ದ. ಆದರೂ ಅವನನ್ನು ಶಿಲುಬೆಗೆ ಏರಿಸಿದರು. ಆದರೆ ಅವನು ನಿಸ್ವಾರ್ಥಿ ಆಗಿದ್ದುದರಿಂದಲೇ ಕೋಟ್ಯಾಂತರ ಜೀವಿಗಳಿಗೆ ಶಾಂತಿ ಸಿಕ್ಕಲು ಸಾಧ್ಯವಾಯಿತು ಎಂಬುದು ನಮಗೆ ಗೊತ್ತಿದೆ. ಈಗಿನ ಕಾಲದಲ್ಲಿ ತ್ಯಾಗದ ವಿಷಯವಾಗಿ ಮಾತನಾಡುವುದು ಕೂಡ ಕಷ್ಟವೇ. 5,000 ವರ್ಷಗಳ ಹಿಂದೆಯೇ ನಾಮವಶೇಷವಾದ ದೇಶದಿಂದ ಬಂದು ಈಗ ತ್ಯಾಗದ ವಿಷಯವನ್ನು ಅಮೆರಿಕ ದೇಶದಲ್ಲಿ ಬೋಧಿಸುತ್ತಿರುವನು ಎಂದು ನನ್ನ ವಿಷಯವಾಗಿ ಜನರು ಆಡಿಕೊಳ್ಳುತ್ತಿರುವರು. ಆಂಗ್ಲೀಯ ತತ್ವಶಾಸ್ತ್ರಜ್ಞನು ಕೂಡ ಹೀಗೆಯೇ ಹೇಳಬಹುದು. ಆದರೂ ಧಾರ್ಮಿಕನಾಗಲು ಅದೊಂದೇ ಮಾರ್ಗ ಇರುವುದು. ಅದೇ ತ್ಯಾಗ ಮಾಡು, ಸರ್ವವನ್ನು ತ್ಯಜಿಸು ಎಂಬುದು. ಕ್ರಿಸ್ತ ಏನು ಹೇಳಿದ? ಯಾರು ನನಗಾಗಿ ಪ್ರಾಣವನ್ನು ಕಳೆದುಕೊಳ್ಳುವರೋ ಅವರಿಗೆ ಪ್ರಾಣ ದೊರಕುವುದು. ಪುನಃ ಪುನಃ ಅವನು ಮುಕ್ತನಾಗಬೇಕಾದರೆ ತ್ಯಾಗ ಒಂದೇ ಮಾರ್ಗ ಎಂಬುದನ್ನು ಬೋಧಿಸುವನು. ಪರಿಶುದ್ಧಾತ್ಮರು ಧನ್ಯರು, ಅವರೇ ದೇವರನ್ನು ನೋಡುವರು. ಸ್ವರ್ಗ ಆಗಲೇ ನಿನ್ನಲ್ಲಿರುವುದು, ಅದನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗುತ್ತೀಯ? ಅದಾಗಲೇ ನಿನ್ನಲ್ಲಿರುವಾಗ ಎಂದು ಕೇಳುವ ಕ್ರಿಸ್ತ, ನಿನ್ನ ಆತ್ಮವನ್ನು ಪರಿಶುದ್ಧ ಮಾಡು, ಅದಾಗಲೇ ಅಲ್ಲಿರುವುದು ಗೊತ್ತಾಗುವುದು. ಅದಾಗಲೇ ನಿನ್ನದು ಯಾವುದು, ನಿನ್ನದಲ್ಲವೂ ಅದು ನಿನಗೆ ಹೇಗೆ ಬಂದೀತು? ನ್ಯಾಯವಾಗಿ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Please subscribe my channel.